ಜಾನಕಿ ಜಾನಕಿ ಏನಂದ್ರೆ ಸಕ್ಸಸ್ ಕಣೆ. ಇವತ್ ನಿನ್ ದೇವಿ ರಾಜರಾಜೇಶ್ವರಿ ವರ ಕೊಟ್ಬಿಟ್ಲು ಕಣೆ. ಅಷ್ಟು ಕಷ್ಟವಾಗಿದ್ದ ಕೇಸ್ನ ಹೂವಿನ ಸರ ಎದ್ದಷ್ಟು ಸುಲಭವಾಗಿ ಗೆದ್ದು ಬಿಟ್ಟೆ. ಕೇಸ್ ಗೆಲ್ಲದೆ ನಿಮ್ ಹೊಸೆ. ನಮ್ಮಂಥವ್ರಿಗೆ ಪ್ರತಿಯೊಂದು ಕೇಸು ಹೊಸದೇ ಜಾನಕಿ. ಎಲ್ಲ ಎಕ್ಸಾಮಿನೇಷನ್ ಇದ್ದ ಹಾಗೆ. ಇವತ್ ನಾನು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡ್ತಿದ್ದ ರೀತಿ, ನನ್ನ ಟಿವಿ ಎಲ್ಲ ನೋಡಿ ಪ್ರತಿಯೊಬ್ರು ಕಂಗ್ರ್ಯಾಚುಲೇಟ್ ಮಾಡೋರೆ. ನಮ್ಮ ಹರಿನೂ ಲಾ ಮುಗಿಸಿ ಅವನು ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡೋದನ್ನ ನಾನು ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಕಣೆ. ಅಪ್ಪ, ಏನಿದು? ಯಾರು ಈಕೆ? ನಿಮ್ ಸೊಸೆ. ಏನಂದೆ? ನನ್ನ ಸೊಸೆ? ಹೌದಪ್ಪ, ನಾನು ಇವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಏನಪ್ಪ, ನೀನ್ ಚಿಕ್ಕವನಾಗಿದ್ದಾಗ ಪಕ್ಕದ ಮನೆ ಹುಡುಗಿ ಜೊತೆಲಿ ಮದುವೆ ಆಟ ಆಡ್ತಿದ್ದೆ. ಈಗ ಬೆಳೆದ ಮೇಲೂ ಈ ಹುಡುಗಾಟ ಬಿಟ್ಟಿಲ್ಲ. ಹುಡುಗಾಟ ಅಲ್ಲಪ್ಪ, ನಾನ್ ನಿಜವಾಗ್ಲೂ ಅವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಮದುವೆ ಅಂತ ಮದುವೆ ಏನ್ ಲಗ್ನ ನೋಡಿದ್ಯಾ? ಚಪ್ರ ಹಾಕ್ಸ್ತೀಯಾ? ಹಿರಿಯರ ಆಶೀರ್ವಾದ ಪಡ್ತೀಯಾ? ಮದುವೆ ಅಂದ್ರೆ ಮಾರ್ಕೆಟ್ ಹೋಗಿ ತರಕಾರಿ ತರೋದು ಅನ್ಕೊಂಡ್ಬಿಟ್ಟೇನು? ಅಪ್ಪ ಅಮ್ಮ ಇವನ್ ಪಾಲಕ್ ಬದುಕಿದ್ದಾರೆ ಅನ್ಕೊಂಡಿದ್ರೆ ಇವನಿಂತ ಕೆಲಸ ಮಾಡ್ತಿದ್ನ? ಅಮ್ಮ, ನಾನೇನ್ ತಪ್ಪು ಮಾಡಿದೆ ಅಂತ ನೀ ಕಣ್ಣ ನೀರ್ ಹಾಕ್ತಾ ಇದೀಯಾ? ಈಗೇನು ಮಹಾ ಘನವಾದ ಕೆಲಸ ಮಾಡಿದ್ದೀನಿ ಅನ್ಕೊಂಡ್ಯೇನೋ? ಮರ್ಯಾದೆಯಾಗಿ ಇವಳು ಹೊರಗೆ ಕಳಿಸ್ತೀಯೋ ಇಲ್ವೋ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ? ತಂದೆಗೆ ತೃಪ್ತ ಹೇಳ್ತೀನೋ? ಜಾನಕಿ, ನನ್ ರಿವಾಲ್ವರ್ ತಗೊಳ್ಳೆ, ಇವನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ವಸಂತ, ವಸಂತ, ಏನು ವರಿ ಮಾಡ್ಕೋಬೇಕಾಗಿಲ್ಲ. ಶಿ ಈಸ್ ಪ್ರೆಗ್ನೆಂಟ್. 4 ತಿಂಗಳು. ನಾನಿನ್ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಮಿಸ್ಟರ್ ಶಂಕರಪ್ಪ, ನಾನಿನ್ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಡ್ರೈವರ್ ನಿಮಗೆ ಮನೇಲಿ ತಲುಪಿಸ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೇಳಿದ್ಯೇನೋ ಡಾಕ್ಟರ್ ಹೇಳಿದ್ದನ್ನ? ಡಾಕ್ಟರ್ ಹೇಳಿದ್ದನ್ನು ಕೇಳಿದ್ಯೇನೋ? ಅದನ್ನ ತಿಳ್ಕೊಂಡೆ ನಾನು ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದು. ಕೌಂಡ್ರಲ್, ಮದುವೆಗೆ ಮುಂಚೆನೆ ಒಂದು ಹೆಣ್ಣನ್ನ ಸ್ಥಿತಿಗೆ ತಂದ್ಯಲ್ಲ, ನೀನು ಮನುಷ್ಯನೋ ಮೃಗಾನೋ? ಅಪ್ಪ, ಇರೋ ವಿಷಯ ನಿಮ್ಮಿಂದ ಯಾಕೆ ಮುಚ್ಚಿಡ್ಲಿ? ನನ್ ಜೊತೆಲೇ ಇದ್ದ ಸುಂದರ್ ವಸಂತನ್ನ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಅವಳನ್ನ ಈ ಸ್ಥಿತಿಗೆ ತಗೊಂಬಂದು ಪರಾರಿ ಆಗ್ಬಿಟ್ಟ. ವಿಷಯ ತಿಳಿದ ಅವ್ರ ತಂದೆ ತೀರ್ಕೊಂಡ್ರು. ಬೇರೆ ದಾರಿ ಕಾಣದೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ದ ಅವಳನ್ನ ನಾನ್ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಉಳಿಸ್ದೆಪ್ಪ. ಕೊಟ್ಬಿಟ್ಟ ಮಾತ್ನ? ದೊಡ್ಡ ತ್ಯಾಗ ಪುರುಷ ಇವನು. ಮರ್ಯಾದೆಯನ್ನ ಅವಳು ಹೊರಗೆ ಹಾಕ್ತೀಯೋ ಇಲ್ವೋ? ಯಾಕೋ ಸುಮ್ಮನಾಗ್ಬಿಟ್ಟೆ? ಇಲ್ಲದೆ ಅವ್ರು ನಿನ್ನನ್ನು ಅವಳ ಜೊತೆ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತೆ. ನನಗೆ ಮಗನೇ ಹುಟ್ಲಿಲ್ಲ ಅನ್ಕೋತೆ. ಸರಿ, ಇದಕ್ಕೆನ ನಿನ್ನ ಬೆಳಗಾಂ ಓದೋದು ಕಳ್ಸಿದ್ದು. ನಿನ್ನ ಮದುವೆ ಬಗ್ಗೆ, ಈ ಮನೆ ಸೊಸೆ ಬಗ್ಗೆ ನಾನು ನಿಮ್ ತಂದೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ. ಅಮ್ಮ, ನಿನಗಿದ್ರಿಂದ ನೋವು ನಿರಾಶೆ ಆಗತ್ತೆ ಅಂತ ನನಗ್ ಚೆನ್ನಾಗಿ ಗೊತ್ತು. ನನ್ ಮಗ ಹೀಗ್ ಮಾಡದ್ನಲ್ಲ ಅನ್ನೋದಕ್ಕಿಂತ ಒಂದ್ ಹೆಣ್ಣಿನ ಬಾಳ್ ಹೀಗಾಯ್ತಲ್ಲ ಅಂತ ಒಂದೇ ಒಂದ್ಸಲ ಯೋಚನೆ ಮಾಡಮ್ಮ. ಯಾಕಮ್ಮ ಸುಮ್ಮನದೆ? ನೀನ್ ಹೇಳೋದ್ ನಿಜನೋ? ಆದ್ರೆ ಇಂಥವ್ರ ಮಗ ಹೀಗೆ ಅಂತ ಊರ್ನವರೆಲ್ಲ ಆಡ್ಕೊಂಡು ನಗ್ತಾರಲ್ಲೋ. ಅಲ್ಲಮ್ಮ, ಇಂಥವ್ರಿಗೆ ಈ ಜಗತ್ನಲ್ಲಿ, ಈ ಸಮಾಜದಲ್ಲಿ ಬಾಳೋದಕ್ಕೆ ಅವಕಾಶವೇ ಇಲ್ವೇನಮ್ಮ? ಒಂದ್ ವೇಳೆ ನನಗೊಬ್ಬ ತಂಗಿ ಇದ್ದು ಅವಳು ಇದೇ ಸ್ಥಿತಿಗೆ ಬಂದು ಒಬ್ಬ ಹುಡುಗ ಬಂದು ನಾ ಬಾಳ್ ಕೊಡ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಿ ಅವಳನ್ನ ಸಾಯೋದಕ್ ಬಿಡ್ತಿದ್ಯೇನಮ್ಮ? ಹೇಳಮ್ಮ, ಅವಳನ್ನ ಸಾಯೋದಕ್ ಬಿಡ್ತಿದ್ಯಾ? ನಿನ್ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ. ಆದ್ರೆ ನಿಮ್ಮಪ್ಪನ ಹಠ ನಿನಗ್ ಗೊತ್ತೇ ಇದೆಯಲ್ಲ. ನಾನೇನ್ ಮಾಡ್ಲಿ ಹರಿ? ಹೋಗ್ಲಿ ಬಿಡಪ್ಪ. ವಸಂತನ್ ನೀವು ಸೊಸೆ ಅಂತ ಒಪ್ಕೊಳ್ದೆ ಹೋದ್ರೂ ಪರವಾಗಿಲ್ಲ. ನಾನ್ ಮಾತ್ರ ಅವಳು ಕೊಟ್ಟ ಮಾತನ್ನ ಮೀರೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಗ ಹೀಗಾದ್ನಲ್ಲ ಅಂತ ನೀವು ನನ್ನ ದೂರಿದ್ರು ಸರಿ, ದೂರ ಮಾಡಿದ್ರು ಸರಿ, 2 ಜೀವನ ಉಳಿಸಿದ ನೆಮ್ಮದಿನಾದ್ರೂ ನನಗ್ ಸಿಗತ್ತೆ. ಬರ್ತೀನಿ. ವಸಂತ, ಯಾಕೆ ನೀವು ನನ್ನ ಕೈ ಬಿಡಲ್ಲ ತಾನೆ?
ನಿನಗೋಸ್ಕರ ಈ ಪ್ರಪಂಚ ಬೇಕಾದ್ರೆ ಎದುರಿಸ್ತೀನಿ. ಅಳ್ಬೇಡ ವಸಂತ, ನಾವಿಬ್ರು ಈ ಮನೇಲಿ ಇರೋದೇ ಬೇಡ. ಬಾ ಹೋಗೋಣ. ವಸಂತ, ದೇವ್ರನ್ನ ಏನ್ ವರ ಕೇಳ್ಕೊಂಡೆ? ನಾನ್ ಹೀಗೆ ಹೇಳಲ್ಲ. ನಮಸ್ಕಾರ. ಬನ್ನಿ ಹೋಗೋಣ. ಕೆಲಸ ಏನೋ ಇದೆ ಮಿಸ್ಟರ್ ಹರಿ, ಆದ್ರೆ ಲೇಡೀಸ್ಗೆ ಕೊಡಬೇಕು ಅಂತ ಮೇಲಿಂದ ಆರ್ಡರ್ ಬಂದಿದೆ. ಐ ಕಾಂಟ್ ಹೆಲ್ಪ್ ಯು, ಸಾರಿ. ಇಟ್ಸ್ ಆಲ್ ರೈಟ್ ಸರ್. ಏನಪ್ಪ ಹರಿ, ಚೆನ್ನಾಗಿದ್ದೀಯ? ಏನೋ ಇದ್ದೀನಿ. ಅಂತೂ ವಸಂತನ ಕೈ ಹಿಡಿದು ಆಕೆಗೆ ಒಂದು ಲೈಫ್ ಕೊಟ್ಟಿಯ. ನನಗಂತೂ ಬಹಳ ಸಂತೋಷವಾಯ್ತು. ನಾನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೆ. ಏನ್ ಮಾಡ್ಲಿ, ನಮ್ಮ ತಂದೆಯವರು ಇನ್ನೂ ಬದುಕೇ ಇದಾರಲ್ಲ. ಅದು ಸರಿ, ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ, ಸಿಕ್ತೇನು? ಇನ್ನೂ ಇಲ್ಲ. ನನಗೆ ತಿಳಿದಿರೋ ಟಿಂಬರ್ ಯಾರ್ಡ್ನಲ್ಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ, ಮಾಡ್ತೀಯೇನು? ಕೆಲಸ ಎಲ್ಲಾದ್ರೇನು ಮಾಡೋದೆ. ವೆರಿ ಗುಡ್, ತಗೋ ಈ ಅಡ್ರೆಸ್ಗೆ ಹೋಗು. ನಮ್ಮ ಫ್ರೆಂಡು ಕೋದಂಡರಾಮಯ್ಯ ಅಂತ ಇದ್ದಾರೆ. ನನ್ನ ಹೆಸರು ಹೇಳು, ಕೆಲಸನೂ ಕೊಡ್ತಾರೆ, ಕೈ ತುಂಬಾನು ಕೊಡ್ತಾರೆ. ಥ್ಯಾಂಕ್ ಯು ಸುಬಣ್ಣ, ಥ್ಯಾಂಕ್ ಯು ವೆರಿ ಮಚ್. ಕೋದಂಡರಾಮಯ್ಯನವ್ರು ಯಾರು? ನಾನೇ. ಮ್ಯಾನೇಜರ್ ಕೆಲಸ ಖಾಲಿದೆ, ಹೋಗಿ ನೋಡು ಅಂದ್ರು ಸುಬ್ಬಣ್ಣವ್ರು. ಕೆಲಸ ತಾನೇ, ಹಾ. ಕೊಡ್ತೀನಿ ಬಾ. ಕೆಲಸ ಬೇಕಂತ ಕೆಲಸ ಹೋಗೋ. ನೀನು ಕೆಲಸ ಕೊಡಿಸ್ತೀಯ ನನಗೆ? ಏನ ಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಜನ ಬಿಟ್ಟು ಹೊಡಿಸ್ತೀಯ? ನೋಡ್ತೇನೆ ಅವಳು ದಿಮಾಕ್ನ. ಇವಳಿಗೆ ಪೂಜೆ ಬೇರೆ ಕೇಡು. ಮಾಡಿದ ಪಾಪ ಕಳಿಬೇಕಲ್ಲ ಪಾಪನವ್ರೆ.
ಅಯ್ಯ ಇವಳನ್ ಕಟ್ಕೊಂಡ್ ಸಂಸಾರ ಮಾಡ್ತಿದ್ದಾನಲ್ಲ ಅವನ್ ಕರ್ಮ. ಇಂಥ ಬಂಡವಾಳ ಬಾಳೋದಕ್ಕಿಂತ ಯಾವ್ದಾದ್ರು ಕೆರೆಗೋ ಬಾವಿಗೆ ಬಿದ್ದು ಸಾಯ್ಬಾರ್ದೆ. ಬಾರಿ ನಾವು ಪೂಜೆ ಮಾಡ್ಕೊಂಡು ಹೋಗೋಣ. For more updates, like, comment, subscribe to our channel.